ಈಗಾಗಲೇ ಇದೆ. ಹಿಂದಿನ ಸರ್ಕಾರ ಏನಾಗಿತ್ತು ಅಂದರೆ ಟಾರ್ಗೆಟನ್ನು ಸರಿಯಾಗಿ ಕೊಟ್ಟಿರಲಿಲ್ಲ. ಈಗ ಉದಾಹರಣೆಗೆ ನನ್ನದೇ ಕ್ಷೇತ್ರ ತಗೊಳ್ಳಿ. ಹಿಂದಿನ ಸರ್ಕಾರದಲ್ಲಿ ನಮ್ಮದು ಮೀಸಲು ಕ್ಷೇತ್ರ ಇದ್ರೂ ಕೂಡ ನಮಗೆ ಟಾರ್ಗೆಟು 3-4 ಕೊಟ್ಟಿದೆ. ಅದಕ್ಕೆ ನಾವು ಯಾರು ನಿಗಮಗಳಿಗೆ ಅನುದಾನ ಮೀಸಲಿಟ್ಟರು ಕೂಡ ಬಿಡುಗಡೆ ಆಗಿಲ್ಲ ಇಲ್ಲಿವರೆಗೂ ಅನ್ನೋದು. ನೋಡಿ, ಸಾಕಷ್ಟು ಅನುದಾನ ನಿಗಮಗಳಲ್ಲಿ ಈಗಾಗಲೇ ಇದೆ. ಹಿಂದಿನ ಸರ್ಕಾರ ಏನಾಗಿತ್ತು ಅಂದರೆ ಟಾರ್ಗೆಟನ್ನು ಸರಿಯಾಗಿ ಕೊಟ್ಟಿರಲಿಲ್ಲ. ಈಗ ಉದಾಹರಣೆಗೆ ನನ್ನದೇ ಕ್ಷೇತ್ರ ತಗೊಳ್ಳಿ. ಹಿಂದಿನ ಸರ್ಕಾರದಲ್ಲಿ ನಮ್ಮದು ಮೀಸಲು ಕ್ಷೇತ್ರ ಇದ್ರೂ ಕೂಡ ನಮಗೆ ಟಾರ್ಗೆಟು 3-4 ಕೊಟ್ಟಿದೆ. ಅದಕ್ಕೆ ನಾವು ಯಾರು ಹಿಂದಿನ ಸರ್ಕಾರದಲ್ಲಿ ನಾವು ಯಾರೂ ಕೂಡ ಆಯ್ಕೆನೂ ಮಾಡಿಲ್ಲ. ಮತ್ತು ಸರ್ಕಾರಕ್ಕೆ ನಾನೇ ಪತ್ರ ಬರೆದಿದ್ದೆ, ಹೀಗೆ ನೀವು 2-3 ಒಂದೊಂದು ಕ್ಷೇತ್ರಕ್ಕೆ ಕೊಟ್ಟರೆ ಇದು ಉಪಯೋಗ ಆಗೋದಿಲ್ಲ, ನೀವೇ ಆಯ್ಕೆ ಮಾಡಿ ಪಟ್ಟಿಯನ್ನು ನೀವೇ ತಯಾರು ಮಾಡಿಬಿಟ್ಟು ಕೊಟ್ಬಿಡಿ ಅಂತಾನೆ. ನಮ್ಮ ಸರ್ಕಾರ ಬಂದಮೇಲೆ ಈಗೆಲ್ಲ ಕ್ರೋಢೀಕರಿಸಿ ಈಗ ಹೊಸ ಟಾರ್ಗೆಟ್ಗಳನ್ನು ನಿಗದಿಪಡಿಸಿದ್ದಾರೆ. ಅದ್ರ ತಕ್ಕಂಗೆ ಆಯ್ಕೆ ಆಗುತ್ತೆ. ಇದು ಕೊರತೆ ಇರೋದು ದುಡ್ಡಿದಲ್ಲ, ಟಾರ್ಗೆಟನ್ನು ಇವರು ಸರಿಯಾಗಿ ಕೊಟ್ಟಿರಲಾರ್ದ ಕಾರಣ ಈ ಗೊಂದಲ ಆಗ್ತಾಯಿದೆ. ಆಮೇಲೆ ನೀವು ಬೇಕಾದರೆ ಕ್ರಾಸ್ ವೆರಿಫೈ ಮಾಡಿ. ತಾಂಡಾ ಅಭಿವೃದ್ಧಿ ನಿಗಮ ಒಂದು ಉದಾಹರಣೆ ಕೊಡ್ತಾಯಿದ್ದೀನಿ ಅಷ್ಟೇ. ಅವರ ಅವಧಿನಲ್ಲಿ 1 ವರ್ಷದಲ್ಲಿ ಅವರು ಕೊಟ್ಟಿದ್ದು ಒಂದೇ ಒಂದು ಟ್ಯಾಕ್ಸಿ ಇಡೀ ರಾಜ್ಯದಲ್ಲಿ. ಮತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕಳೆದ 3-3.5 ಇನ್ನು ಹಿಂದಿನ ಸರ್ಕಾರದಲ್ಲಿ 3.5-4 ವರ್ಷದ ಅವಧಿನಲ್ಲಿ ಅವ್ರು ಒಂದು ಬೋರ್ವೆಲ್ ಕೂಡ ಕೊರಿಯಲಿಕ್ಕಾಗಿಲ್ಲ. ಯಾಕಂದರೆ ಅವ್ರು ಹಗರಣ ಮಾಡಿದ್ರು. ಅದರಲ್ಲಿ 400 ಕೋಟಿ 500 ಕೋಟಿ ರೂಪಾಯಿ ಹಗರಣ ಮಾಡಿ ಅದರಲ್ಲಿ 2 FIR ಕೂಡ ಇವತ್ತು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಆಗಿದೆ ಇವತ್ತು. ಸೊ ಇವೆಲ್ಲ ಕಾರಣದಿಂದ ಇವತ್ತು ವಿಳಂಬ ಆಗಿದೆ ಹೊರತು ದುಡ್ಡಿಲ್ಲ ಅಥವಾ ದುಡ್ಡನ್ನು ನಾವು ಕೊಟ್ಟಿಲ್ಲ ಅಂತ ಸುಳ್ಳು ಆರೋಪ BJPಯವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ನೋಡಿ, ಅದು ನಾನ್ ಲ್ಯಾಪ್ಸೇಬಲ್ ಇದೆ ಇವರೇ. ಈಗ ಏನಿದೆ ಟಾರ್ಗೆಟ್ಸ್ ಇರೋದು ಅಥವಾ ಕಾರ್ಪೊರೇಷನ್ಸ್ನಲ್ಲಿ ನಾನ್ ಲ್ಯಾಪ್ಸೇಬಲ್ ಫಂಡ್ ಇರೋದು. ಇದು BJPಯವರು ಏನಾದರೂ ಹೇಳ್ಕೋಬೋದು, ಆದರೆ ಅವ್ರ ಕಾಲಾವಧಿನಲ್ಲಿ ಏನಾಗಿದೆ ಅಂದ್ಬಿಟ್ಟು ಈ ವ್ಯವಸ್ಥೆಗೆ, ಈ ನಮ್ಮ ಆರ್ಥಿಕ ವ್ಯವಸ್ಥೆಗೆ ನೇರ ಕಾರಣ ಅವರೇ ಇದ್ದಾರೆ. ನೋಡಿ, ಸುಖಾಂತಿ ಅಂದರೆ ಏನು, ಅದು ಅವ್ರ ಪ್ರಕಾರ ನ್ಯಾಯಯುತವಾಗಿ ಏನು ಮಾಡಬೇಕು ಅದು ಮಾಡಬೇಕಲ್ಲ. ನಾನು ಇದ್ರ ಬಗ್ಗೆ ಸವಿಸ್ತಾರವಾಗಿ ನಾನು ಆಗಲೇ ಪತ್ರಿಕಾ ಹೇಳಿಕೆನ ಕೊಟ್ಟಿದ್ದೀನಿ. ಮತ್ತು ಎಲ್ಲ ಏನು ಅಕೌಂಟೆಂಟ್ ಜನರಲ್ಲಿನ ಆಡಿಟ್ ರಿಪೋರ್ಟ್ ಏನಿದೆ ಅದನ್ನು ಕೂಡ ತಮ್ಮ ಕೈನಲ್ಲಿದೆ. ಏನೇ ಮಾಡಿದ್ರೂ ಕೂಡ ಆಡಿಟ್ ರಿಪೋರ್ಟ್ ಪ್ರಕಾರ ಮಾಡಬೇಕಾಗುತ್ತೆ, CAG ರಿಪೋರ್ಟ್ ಪ್ರಕಾರ ಮಾಡಬೇಕಾಗುತ್ತೆ, ನ್ಯಾಯಯುತವಾಗಿ ಮಾಡಬೇಕಾಗುತ್ತೆ. ಅದನ್ನು ನಾವು ಮಾಡ್ತೀವಿ. ಈಗಾಗಲೇ ಮಹೇಶ್ವರ ರಾವ್ ಅವರು ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಇಂಟ್ರಿಮ್ ರಿಪೋರ್ಟ್ನಲ್ಲಿ ಕೂಡ 4-5 ಅಂಶಗಳಲ್ಲಿ ಲೋಪ ಕಂಡು ಬಂದಿದೆ. ಅದನ್ನು ಹೊರತುಪಡಿಸಿ ಯಾವುದು ಸರಿ ಇದೆ, ಕರೆಕ್ಟಾಗಿ GST ಪಾವತಿ ಆಗಿರ್ಬೋದು ಅಥವಾ ಅವರು ಸರಿಯಾಗಿ ರೀತಿಯಾದಂಥ ಮಾನದಂಡಗಳನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡಿದರೆ ಅವರಿಗೆ ನ್ಯಾಯಯುತವಾಗಿ ಕೊಡೋದು ನಮ್ಮದು ಕರ್ತವ್ಯ ಆಗುತ್ತೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿ ಸರಿ ಆರೋಪ ಮಾಡ್ತೀವಿ ಸರ್, ಹಿಂದಿನ ಸರ್ಕಾರ ಸಾಕಷ್ಟು ಸಾಲ ಬಿಟ್ಟು ಹೋಗಿದೆ ಅಥವಾ ಅನುದಾನ ಹಂಚಿಕೆ ಸರಿಯಾಗಿ ಮಾಡಿ ಹೋಗಲಿಲ್ಲ, ಬೇಕಾಬಿಟ್ಟಿ ಖರ್ಚು ಮಾಡಿದ್ದಾರೆ ಅಂತ. ಅದಕ್ಕೆ ಅಂಕಿಅಂಶಗಳನ್ನ ಪಟ್ಟಿಯನ್ನು ಬಿಡುಗಡೆ ನೋಡಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಸದನದಲ್ಲೇ ಹೇಳಿರೋದು 2,09,000 ಕೋಟಿ ರೂಪಾಯಿ ಇವರು ಏನು ಹೆಚ್ಚುವರಿಯಾಗಿ ಇವರು ವರ್ಕ್ಸನ್ನು ಕೊಟ್ಟು ಹೋಗಿದ್ದಾರೆ ಅಂತ. ನನ್ನ ಇಲಾಖೆನಲ್ಲೇ ನೀವು ತಗೊಳ್ಳಿ, ಬರೀ ರಸ್ತೆಗೆ ನಿರ್ಮಾಣ ಅಂದ್ಬಿಟ್ಟು KRIDLಗೆ ಇವರಿಗೆ ಅನುದಾನ ಇದ್ದಿದ್ದೇ ಅಂದಾಜು 1,200 ಕೋಟಿ ರೂಪಾಯಿ. ಇವರು ಅನುಮೋದನೆ ನೀಡಿದ್ದು ಏನಿಲ್ಲ ಅಂದ್ರೂ 4,000 ಕೋಟಿ ರೂಪಾಯಿಗೆ. ಇದಾಗಲೇ ಎಲ್ಲ ಪಬ್ಲಿಕ್ ಡೊಮೇನ್ನಲ್ಲಿದೆ. ಮತ್ತೊಮ್ಮೆ ಪುನರುಚ್ಚರಿಸಬೇಕು ಅಂದರೆ ಅದನ್ನು ಕೂಡ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಆದರೆ ನಾವು ಕೇಳ್ತಾ ಇರೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಬಿಟ್ಟು ನೀವು ಯಾಕೆ ಸಾಲ ಮಾಡಿ ತುಪ್ಪ ತಿಂದ್ರಿ? ಆ ಸಾಲದ ಬಡ್ಡಿಯನ್ನು ನಾವು ಕಟ್ತಾ ಇದ್ದೀವಿ ಅಂತ ನಾನು ಪದೇ ಹೇಳ್ತಾ ಇರೋದು. ಸರಿ.